ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ರಾಜ ಗುಹನು ಶ್ರೀರಾಮನನ್ನು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾನೆ, ನೀನು ಇಲ್ಲೇ ಇದ್ದು ಬಿಡು ಅಂತ. ಅದಕ್ಕೆ ಶ್ರೀರಾಮ ಒಪ್ಪುವುದೇ ಇಲ್ಲ. ನಾವು ಈ ಗಂಗಾ ನದಿಯನ್ನು ದಾಟುವುದಕ್ಕೆ ಒಂದು ದೋಣಿಯ ಏರ್ಪಾಡನ್ನು ಮಾತ್ರ ಮಾಡು, ನನಗೆ ಅಷ್ಟೇ ಸಾಕು ಅನ್ನುತ್ತಾನೆ ಶ್ರೀರಾಮ. ಅನ್ನುವುದನ್ನ ಹೋದ ಸಲ ವಿಡಿಯೋದಲ್ಲಿ ತಿಳಿದುಕೊಂಡ್ವಿ. ಮುಂದೆ ಏನಾಗುತ್ತೆ ಅಂತ ಈಗ ತಿಳಿದುಕೊಳ್ಳೋಣ ಮಕ್ಕಳೇ. ಅದಕ್ಕೆ ಗುಹ ಹೇಳುತ್ತಾನೆ, ಆಯ್ತು, ಏರ್ಪಾಡು ಮಾಡುತ್ತೇನೆ. ಇನ್ನೇನಾದರೂ ನಿನಗೆ ಬೇಕಾಗಿದೆ ಮಿತ್ರ ಅಂತ ಕೇಳುತ್ತಾನೆ. ಅದಕ್ಕೆ ಶ್ರೀರಾಮ, ಪ್ರಿಯ ಮಿತ್ರ, ನಾನು ಏನನ್ನು ಕೇಳಿದರೂ ನೀನು ಇಲ್ಲ ಎನ್ನುವುದೇ ಇಲ್ಲ. ಎಲ್ಲವನ್ನೂ ಕೊಡುತ್ತೀಯೇ ನೀನು, ಆದರೆ ನನಗೆ ಬೇರೇನೂ ಬೇಕಾಗಿಲ್ಲ ಮಿತ್ರ ಅಂತ ಹೇಳುತ್ತಾನೆ ಶ್ರೀರಾಮ. ಅದಕ್ಕೆ ಗುಹ ಕಣ್ಣೀರು ಹಾಕುತ್ತಾ, ನೀನು ನನ್ನ ಮಾತನ್ನು ಕೇಳುವುದೇ ಇಲ್ಲ, ಇಲ್ಲಿ ಇರು ಅಂದರೂ ಕೇಳುವುದಿಲ್ಲ. ಸರಿ, ನಿನ್ನಿಷ್ಟ, ನಾನು ನೀನು ಹೇಳಿದಂತೆ ದೋಣಿಯನ್ನು ಸಿದ್ಧ ಮಾಡುತ್ತೇನೆ ಅಂತ ಹೇಳಿ ದೋಣಿಯನ್ನು ಸಿದ್ಧ ಮಾಡುವುದಕ್ಕೆ ತನ್ನ ಸೇವಕರಿಗೆ ಅಪ್ಪಣೆ ಮಾಡಿ ಒಬ್ಬ ನಾವಿಕನನ್ನು, ಅಂದರೆ ದೋಣಿ ನಡೆಸುವವನನ್ನು ಕೂಡ ಕರೆಸುತ್ತಾನೆ ಗುಹ ರಾಜ. ಲಕ್ಷ್ಮಣ ಮತ್ತು ಗುಹ ಇಬ್ಬರೂ ಸೇರಿ ದೋಣಿಗೆ ಅವರು ತಂದಿದ್ದ ಆಯುಧಗಳನ್ನೆಲ್ಲ ತುಂಬುತ್ತಾರೆ. ಗುಹ ಆ ಕೆಲಸವನ್ನು ಸೇವಕರ ಹತ್ತಿರ ಮಾಡಿಸಲಿಲ್ಲ. ತನ್ನ ಪ್ರೀತಿಯ ಗೆಳೆಯನಿಗಾಗಿ ತಾನು ಲಕ್ಷ್ಮಣನ ಜೊತೆ ಸೇರಿ ಆ ಕೆಲಸವನ್ನು ಮಾಡಿ ಮುಗಿಸಿದ್ದ. ದುಃಖಿತನಾಗಿ ನಿಂತಿರುವ ಗುಹನ ಹತ್ತಿರ ತಿರುಗಿ ಹೇಳುತ್ತಾನೆ ರಾಮ, ಗೆಳೆಯ, ನಾನಿನ್ನು ಅರಮನೆಯಲ್ಲಾಗಲಿ ಜನಜಂಗುಳಿ ಇರುವ ಪಟ್ಟಣದಲ್ಲಿ ಆಗಲಿ ಇರುವಂತೆ ಇಲ್ಲ. ಆಶ್ರಮದಲ್ಲಿ ಇದ್ದುಕೊಂಡು 14 ವರ್ಷಗಳು ತಪಸ್ವಿಯ ಹಾಗೆ ಇರಬೇಕು ನಾನು. ನ್ಯಗೋಧ ವೃಕ್ಷದ, ಅಂದ್ರೆ ಬ್ಯಾನಿಯನ್ ಟ್ರೀ, ಆಲದ ಮರದ ಹಾಲನ್ನು ತೆಗೆದುಕೊಂಡು ಬಾ ಅಂತ ಹೇಳುತ್ತಾನೆ ಗುಹನಿಗೆ ಶ್ರೀರಾಮ. ಗುಹ ಸ್ವಲ್ಪ ಹೊತ್ತಿನ ನಂತರ ಆಲದ ಮರದ ಹಾಲನ್ನು ತಂದು ಕೊಡುತ್ತಾನೆ. ಅದನ್ನು ತಲೆಯ ಕೂದಲಿಗೆ ಹಚ್ಚಿಕೊಂಡು ಜಟೆ ಕಟ್ಟಿಕೊಳ್ಳುತ್ತಾರೆ ರಾಮ ಲಕ್ಷ್ಮಣರು. ಇದನ್ನೆಲ್ಲ ನೋಡುತ್ತಿದ್ದ ಗುಹ ಮತ್ತು ಸುಮಂತರಿಗೆ ಜೋರಾಗಿ ಅಳುವೆ ಬಂದು ಬಿಟ್ಟಿತ್ತು. ಆಗ ಸುಮಂತ ಹೇಳುತ್ತಾನೆ, ನಾರಾಯಣನೇ ಭೂಮಿಗೆ ಇಳಿದು ಬಂದಿರುವ ನಿನ್ನನ್ನು ಅಯೋಧ್ಯೆಯಲ್ಲಿ ಇಟ್ಟುಕೊಳ್ಳುವ ಪುಣ್ಯ ನಮಗೆ ಇಲ್ಲ. ಕೈಕೇಯಿ ಮಾತೆಯಿಂದ ನಮಗೆ ಇಷ್ಟು ದುಃಖ ಬಂದಿದೆ ಅನ್ನುತ್ತಾನೆ. ಅವರಿಬ್ಬರಿಗೂ ಸಮಾಧಾನ ಮಾಡುತ್ತಾನೆ ಶ್ರೀರಾಮ. ಈಗ ಸುಮಂತನ ಕಡೆ ತಿರುಗಿ ಹೇಳುತ್ತಾನೆ ಶ್ರೀರಾಮ, ನೀವು ದುಃಖ ಪಡುವುದು ಬೇಡ, ನೀವು ಅಯೋಧ್ಯೆಗೆ ಹೊರಡಿ. ನಿಮ್ಮಂತಹ ಒಳ್ಳೆಯ ಮಂತ್ರಿಗಳು ಸಿಕ್ಕಿರುವುದು ನಮ್ಮ ಭಾಗ್ಯ. ನೀವು ನಮ್ಮ ತಂದೆಯ ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ದೀರಾ. ನೀವು ನಮ್ಮ ತಂದೆಯವರ ಜೊತೆ ಇದ್ದರೆ ನನಗೂ ನೆಮ್ಮದಿ, ನಮ್ಮ ತಂದೆಯವರಿಗೂ ನೆಮ್ಮದಿ. ನಮ್ಮ ತಂದೆಯವರು ತುಂಬಾ ದುಃಖದಲ್ಲಿ ಇರುತ್ತಾರೆ. ನೀವು ಅವರ ಜೊತೆ ಇದ್ದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಾನು ಹೇಳುವ ಎಲ್ಲಾ ವಿಷಯಗಳನ್ನು ಹೋಗಿ ನೀವು ನಮ್ಮ ತಂದೆಯವರಿಗೆ ತಿಳಿಸಿ. ಅದು ಏನೆಂದರೆ, ಅಪ್ಪ, ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಬರುವುದಕ್ಕೆ ನಮಗೇನೂ ದುಃಖವಿಲ್ಲ. ನಾವೆಲ್ಲ ಸುಖವಾಗಿಯೇ ಇದ್ದೇವೆ. 14 ವರ್ಷಗಳು ಕಳೆದ ಮೇಲೆ ನಿಮ್ಮ ಪಾದ ಸೇವೆ ಮಾಡುವುದಕ್ಕೆ ನಾವು ಬಂದು ಬಿಡುತ್ತೇವೆ ಅಂತ ತಂದೆಗೆ ಹೇಳಿ ನಮ್ಮ ನಮಸ್ಕಾರಗಳನ್ನು ಕೂಡ ತಿಳಿಸಿ. ಅವರ ಆಶೀರ್ವಾದಗಳನ್ನು ಕೂಡ ಬೇಡುತ್ತೇವೆ ಅಂತ ಕೂಡ ತಿಳಿಸಿ. ಅವರು ಅಲ್ಲಿಂದಲೇ ನಮಗೆಲ್ಲ ಆಶೀರ್ವಾದವನ್ನು ಮಾಡಲಿ. ಕೌಸಲ್ಯೆ, ಕೈಕೇಯಿ, ಸುಮಿತ್ರಾ ಮಾತೆಯರಿಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸಿ. ಕೈಕೇಯಿ ಮಾತೆಗೆ ನೀವು ಮೊದಲು ತಿಳಿಸಿ, ನಾವು ಅಯೋಧ್ಯೆಯನ್ನು ದಾಟಿ ಕಾಡನ್ನು ಪ್ರವೇಶ ಮಾಡಿ ಆಯಿತು ಅಂತ. ಇಲ್ಲದಿದ್ದರೆ ಕೈಕೇಯಿ ಮಾತೆ, ನಾವು ಇನ್ನೂ ಅಯೋಧ್ಯೆಯಲ್ಲಿಯೇ ಇದ್ದೇವೆ, ಯಾವಾಗ ಬೇಕಾದರೂ ಅರಮನೆಗೆ ವಾಪಸ್ಸು ಬರಬಹುದು ಅಂತ ತಿಳಿದುಕೊಂಡು ಬಿಡುತ್ತಾರೆ. ಅವರು ಹಾಗೆ ತಿಳಿದುಕೊಂಡರೆ ನಮ್ಮ ತಂದೆಯವರಿಗೂ ಕಷ್ಟವಾಗುತ್ತದೆ. ನೀವು ಬೇಗ ಹೊರಡಿ ಅನ್ನುತ್ತಾನೆ ಶ್ರೀರಾಮಚಂದ್ರ. ಎಷ್ಟೇ ಆದರೂ ಸತ್ಯ ಹರಿಶ್ಚಂದ್ರ, ಗಂಗೆಯನ್ನು ಭೂಮಿಗೆ ತಂದ ಭಗೀರಥ ಮಹಾರಾಜ, ಇಂಥ
ಅಂತಹವರ ವಂಶದಲ್ಲಿ ಹುಟ್ಟಿದವನು ಅಲ್ಲವೇ ರಾಮಚಂದ್ರ? ತನ್ನ ವಂಶದ ಗೌರವವನ್ನು ಕಾಪಾಡಿಕೊಳ್ಳುವ ಎಲ್ಲಾ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಶ್ರೀರಾಮಚಂದ್ರ. ತನ್ನ ವಂಶದ ಗೌರವಯುತ ರಾಜರುಗಳ ಹಾಗೆ ತನ್ನ ತಂದೆಯೂ ಕೂಡ ಪ್ರಖ್ಯಾತಿ ಹೊಂದಿ ಕೀರ್ತಿವಂತರಾಗಬೇಕು ಅನ್ನುವುದೇ ರಾಮನ ಬಹುದೊಡ್ಡ ಆಸೆ. ಚಿನ್ನದಂತ ಗುಣ ರಾಮನದ್ದು. ಮತ್ತೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ತುಂಬಾ ಕೋಪ ಅನ್ನುವುದೆಲ್ಲ ಇಲ್ಲವೇ ಇಲ್ಲ. ತನ್ನ ಕೈ ಕೆಳಗಿನವರನ್ನು ಎಂದಿಗೂ ಅವಮಾನ ಮಾಡುತ್ತಲೇ ಇರಲಿಲ್ಲ. ಯಾವಾಗ ಯಾರ ಹತ್ತಿರ ಎಷ್ಟು ಕೋಪದಲ್ಲಿ ಇರಬೇಕು ಅಂತ ಅವನಿಗೆ ಗೊತ್ತು. ಸ್ವಾರ್ಥ ಅನ್ನುವುದು ಒಂದು ಎಳ್ಳಿನಷ್ಟೂ ಇಲ್ಲ. ಎಂತಹ ಸಂದರ್ಭವನ್ನು ಚೆನ್ನಾಗಿ ನಿಭಾಯಿಸುತ್ತಾನೆ, ಅಷ್ಟು ಚತುರ ಅವನು. ಸರ್ವಗುಣ ಸಂಪನ್ನ, ಅಯೋಧ್ಯೆಯ ಆರಾಧ್ಯ ದೈವ. ಈಗ ಕಾಡಿನಲ್ಲಿ ಅಲೆದಾಟ, ತಮ್ಮ ಮತ್ತು ಹೆಂಡತಿಯ ಜೊತೆ. ಇದನ್ನೇ ವಿಧಿಯಾಟ ಅನ್ನಬಹುದು. ತಾನು ಕಷ್ಟಪಟ್ಟರೂ ಪರವಾಗಿಲ್ಲ, ತಂದೆ ತಾಯಿಗಳಿಗೆ ಕೆಟ್ಟ ಹೆಸರು ಬರಬಾರದು, ಯಾವ ರೀತಿಯಿಂದಲೂ ತಂದೆ ತಾಯಿಯರ ಗೌರವ ಹಾಳಾಗಬಾರದು ಅನ್ನುವುದೇ ಅವನ ದೊಡ್ಡ ಆಸೆ. ಇಂತಹ ರಾಮನ ಕಥೆಗಳನ್ನು ನಾವು ಈಗಿನ ಮಕ್ಕಳಿಗೂ ತಿಳಿಸಿಕೊಡುವುದು ಬಹಳ ಮುಖ್ಯವೇ ಆಗಿದೆ ಕೇಳುಗರೆ. ನಮ್ಮ ದೇವರ ಸತ್ಯ ನಮಗೆ ಗೊತ್ತು ಅನ್ನುವ ಗಾದೆ ಮಾತು ಕೂಡ ಇದೆ. ಆದರೆ ನಮ್ಮ ದೇವರ ಸತ್ಯ ನಮಗೆ ತಿಳಿದಿದೆಯೇ ಅನ್ನುವುದೇ ಪ್ರಶ್ನೆ. ಈಗ ಏಕೆ ಇಂತಹ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕು? ಅಂತಹ ಅವಶ್ಯಕತೆ ಏನು ಅಂತ ತಿಳಿದುಕೊಳ್ಳೋದಕ್ಕೆ ನಿಜ ಜೀವನದಲ್ಲಿ ನಡೆದ ಕಥೆಯನ್ನು ನೋಡೋಣ ಕೇಳುಗರೆ. ರಾಮಯ್ಯ ಸೀತಮ್ಮ ಅನ್ನುವ ರೈತ ದಂಪತಿಗಳಿಗೆ ಒಂದು ಗಂಡು ಒಂದು ಹೆಣ್ಣು ಅವಳಿ ಮಕ್ಕಳು. ಕರುಣ ಮತ್ತು ಕರ್ಣ ಅಂತ ಅವರ ಹೆಸರು. ನಾನು ರೈತನಾಗಿದ್ದು ಸಾಕು, ಮಕ್ಕಳು ಚೆನ್ನಾಗಿ ಓದಲಿ ಅಂತ ಚೆನ್ನಾಗಿ ಓದಿಸಿದ್ದ ಮಕ್ಕಳನ್ನು. ರಾಮಯ್ಯನ ಮಕ್ಕಳು ಕೂಡ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಕೂಡ ಮುಗಿಸಿದರು. ಕೆಲಸ ಸಿಕ್ಕಿತು ಇಬ್ಬರಿಗೂ ಬೆಂಗಳೂರಿನಲ್ಲಿ. ಅವರಿಬ್ಬರಿಗೂ ಕೆಲಸಕ್ಕೆ ಹೋಗುವುದು ಬೇಡ, ಸಿಂಗಪೂರ್ನಲ್ಲಿ MBA ಮಾಡಬೇಕು ಅನ್ನುವ ಆಸೆ ಅವರಿಗೆ. ಎಷ್ಟೊಂದು ಕಷ್ಟಪಟ್ಟು ಓದಿಸಿದ್ದಾರೆ. ಇನ್ನು ತಂದೆ ತಾಯಿಯರಿಗೆ ನಾವು ಭಾರವಾಗಿರುವುದು ಬೇಡ, ನಾವು ಕೆಲಸಕ್ಕೆ ಹೋಗಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಮಗೆ ಓದುವ ಆಸೆ ಇದ್ದರೆ ಕರೆಸ್ಪಾಂಡೆನ್ಸ್ ನಲ್ಲಿ ಓದಬಹುದು ಅನ್ನುವ ಪ್ರಜ್ಞೆಯೇ ಇಲ್ಲ. ತಂದೆ ತಾಯಿಯರ ತ್ಯಾಗ ಕಷ್ಟಗಳು ಅರ್ಥವಾಗಲೇ ಇಲ್ಲ ಮಕ್ಕಳಿಗೆ. ತಮ್ಮ ಆಸೆ ಕನಸುಗಳೇ ಮುಖ್ಯ ಅವರಿಬ್ಬರಿಗೂ. ಇನ್ನೆಷ್ಟು ವರ್ಷ ತಂದೆ ತಾಯಿಗಳಿಗೆ ಕಷ್ಟ ಕೊಡುವುದು ಅನ್ನುವುದೆಲ್ಲ ಇವರಿಗೆ ತೋಚುವುದೇ ಇಲ್ಲ. ಇಬ್ಬರದು ಒಂದೇ ಹಠ, ಇಬ್ಬರೂ ಸಿಂಗಪೂರಿಗೆ ಹೋಗಲೇಬೇಕು ಅಂತ. ಸರಿ, ಮಕ್ಕಳ ಹಠವೇ ಗೆದ್ದಿತು. ಇದ್ದ ಜಮೀನನ್ನು ಮಾರಿ ಮಕ್ಕಳ ಓದಿಗೆ ಏರ್ಪಾಡು ಮಾಡಿದರು ರಾಮಯ್ಯ. ತಮ್ಮ ಮುಂದಿನ ಜೀವನ ಹೇಗೆ ನಡೆಸುವುದು ಅಂತ ರಾಮಯ್ಯ ಮತ್ತು ಸೀತಮ್ಮ ಯೋಚಿಸಲೇ ಇಲ್ಲ. ಸರಿ, ಇಬ್ಬರು ಮಕ್ಕಳು ಸಿಂಗಪೂರಿಗೆ ಹೋದರು ಓದುವುದಕ್ಕೆ. ಸರಿ, MBA ಮುಗಿದ ಮೇಲೆ ಅವರಿಬ್ಬರಿಗೂ ಅಲ್ಲಿಯೇ ಕೆಲಸ ಕೂಡ ಸಿಕ್ಕಿತ್ತು. ಈಗ ಸ್ವಲ್ಪ ದಿನಗಳು ತಂದೆ ತಾಯಿಯರ ಹತ್ತಿರ ಇರೋಣ ಅಂತ ಬರುತ್ತಿದ್ದಾರೆ ಬೆಂಗಳೂರಿಗೆ. ಎಷ್ಟೋ ವರ್ಷಗಳಿಂದ ಮಕ್ಕಳನ್ನೇ ನೋಡಿಲ್ಲ ಅನ್ನುವ ಹಾಗೆ ಆಸೆಯಿಂದ ಬಂದು ವಿಮಾನ ನಿಲ್ದಾಣದಲ್ಲಿ ಕುಳಿತಿದ್ದಾರೆ ರಾಮಯ್ಯ ಮತ್ತು ಸೀತಮ್ಮ. ಕರುಣ ಮತ್ತು ಕರ್ಣ ತಮ್ಮ ಸ್ನೇಹಿತರೊಂದಿಗೆ ವಿಮಾನದಿಂದ ಇಳಿಯುತ್ತಾರೆ. ಅವರಿಗೆ ತಂದೆ ತಾಯಿಯನ್ನು ನೋಡಿ ಸಂತೋಷ ಆಗಲೇ ಇಲ್ಲ. ಅವರ ಹಳೆಯ ಬಟ್ಟೆಯನ್ನ ನೋಡಿ ಮುಖ ಸಿಂಡಿರಿಸಿಕೊಳ್ಳುತ್ತಾ ಅವರನ್ನು ಮಾತನಾಡಿಸಲು ಕೂಡ ಇಷ್ಟಪಡದೆ ಹಾಗೆಯೇ ಹೊರಗೆ ಹೊರಟು ಹೋಗುತ್ತಾರೆ. ಸ್ನೇಹಿತರ ಮುಂದೆ ಅವರು ತನ್ನ ತಂದೆ ತಾಯಿ ಅಂತ ಹೇಳಿಕೊಳ್ಳೋದಕ್ಕೆ ಅವಮಾನ ಅಂತ ತಿಳಿದುಕೊಳ್ತಾರೆ ಅವರಿಬ್ಬರು. ಈಗ ರಾಮಯ್ಯ ಸೀತಮ್ಮನಿಗೆ ಹೇಳುತ್ತಾರೆ, ಓ ನನಗೆ ಅರ್ಥ ಆಯ್ತು, ನಾವು ಒಳ್ಳೆ ಬಟ್ಟೆ ಹಾಕೊಂಡಿಲ್ಲ ಅಂತ ಅವರಿಗೆ ಅವಮಾನ ಆಗಿರಬೇಕು. ಪಾಪ, ಅವರು ಶಾಲೆ ಕಲಿತವರು, ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರನ್ನ ಮನೆಗೆ ಹೋಗಿ ನೋಡಿದ್ರೆ ಆಯ್ತು, ನಡಿ ಹೋಗೋಣ ಅಂತ ಹೊರಡ್ತಾರೆ. ಮನೆಗೆ ಬರುವಷ್ಟರಲ್ಲಿ ಮಕ್ಕಳಿಬ್ಬರು ಮನೆಗೆ ಬಂದಿರುತ್ತಾರೆ. ಇಬ್ಬರೂ ತಂದೆ ತಾಯಿಯ ಮೇಲೆಯೇ ಕೂಗಾಡುತ್ತಾರೆ. ಒಂದು ಒಳ್ಳೆಯ ಬಟ್ಟೆ ಹಾಕಿಕೊಂಡು ಬರುವುದಕ್ಕೆ ಆಗುವುದಿಲ್ಲವೇ? ಒಳ್ಳೆ ಮನೆ ಕೆಲಸದವರ ಹಾಗೆ ಇದ್ದೀರಲ್ಲ ಅಂತ ಕೂಗಾಡುತ್ತಾರೆ. ಇದ್ದ ಜಮೀನೆಲ್ಲ ಮಾರಿ ಇವರಿಗೆ ಓದಿಸಿ ಆಯ್ತು. ಇವರಿಬ್ಬರೂ ಕೂಡ ಈಗ ಬೆಂಗಳೂರಿನಲ್ಲಿ ಮನೆ ಕೆಲಸ ಮಾಡಿಕೊಂಡೇ ಇದ್ದಾರೆ. ಅವೆಲ್ಲ ಈ ಮಕ್ಕಳಿಗೆ ಅರ್ಥವಾಗುವುದಿಲ್ಲವೇ? ಹಾಗೆ ನೋಡಿದರೆ ನಿಜವಾಗಿ ಕೂಗಾಡಬೇಕಾದ್ದು ತಂದೆ ತಾಯಿಯರು. ನೀವುಗಳು ಓದಿ ಮುಂದೆ ಬರುವುದಕ್ಕೆ ನಾವು ಕಾರಣ ಅಂತ ಮರೆಯಬೇಡಿ. ನಾವು ಚೆನ್ನಾಗಿ ತಿಂದು ಉಂಡು ಶೋಕಿ ಮಾಡುತ್ತಾ ಇದ್ದಿದ್ದರೆ ನೀವು ಇಷ್ಟೊಂದು ಓದಲು ಆಗುತ್ತಿರಲಿಲ್ಲ ಅಂತ ಅವರು ಹೇಳಬೇಕಾಗಿತ್ತು. ಆದರೆ ಅವರಿಬ್ಬರಿಗೆ ಬಾಯಿಯಲ್ಲಿ ಮಾತೆ ಹೊರಡುತ್ತಿಲ್ಲ. ಸುಮ್ಮನೆ ನಿಂತಿದ್ದಾರೆ ಪಾಪ ಅಳುತ್ತಾ. ಆ ಮಕ್ಕಳು ತಿಳಿದುಕೊಳ್ಳಬೇಕಾಗಿತ್ತು, ಯಾವುದೇ ಸ್ಥಿತಿಯಲ್ಲಿದ್ದರೂ ಅವರು ನಮ್ಮ ತಂದೆ ತಾಯಿಯರು ಅಂತ ಅನ್ನಿಸಿ ಅವರು ವಿಮಾನ ನಿಲ್ದಾಣದಲ್ಲೇ ತಂದೆ ತಾಯಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಪ್ರೀತಿಯಿಂದ ಅಪ್ಪಿಕೊಳ್ಳಬೇಕಾಗಿ
ಆಗಿತ್ತು. ಇವರು ಯಾವ ಯೂನಿವರ್ಸಿಟಿಯಲ್ಲಿ ಎಷ್ಟು ಡಿಗ್ರಿಗಳನ್ನು ಪಡೆದರೂ ಏನು ಪ್ರಯೋಜನ? ಇಲ್ಲಿ ನಿಜವಾದ ಶಿಕ್ಷಣ ಇದ್ದದ್ದು ತಂದೆ ತಾಯಿಯರಿಗೋ ಅಥವಾ ಮಕ್ಕಳಿಗೋ ಅಂತ ಅರ್ಥವಾಗಲಿಲ್ಲ. ಏನನ್ನೂ ಕಲಿಯದ, ಶಾಲೆಯ ಮುಖವನ್ನೇ ನೋಡದ ತಂದೆ ತಾಯಿಗಳ ನಡತೆ ಹೇಗಿದೆ? ವಿಮಾನ ನಿಲ್ದಾಣದಲ್ಲಿಯೂ ಎಲ್ಲರ ಮುಂದೆಯೂ ಕೂಗಾಡಲಿಲ್ಲ, ಮನೆಯಲ್ಲಿಯೂ ಕೂಗಾಡಲಿಲ್ಲ ಮಕ್ಕಳ ಮೇಲೆ. ಈಗ ಇವೆಲ್ಲ ನಡೆದು ಎಷ್ಟೋ ವರ್ಷಗಳೇ ಕಳೆದಿವೆ. ಈಗ ಅವರಿಬ್ಬರಿಗೂ ವಯಸ್ಸಾಗಿದೆ. ಮೊದಲಿನ ಹಾಗೆ ಅವರಿವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬದುಕಲು ಅವರಿಂದ ಸಾಧ್ಯವಿಲ್ಲ. ಈಗ ಅವರಿಬ್ಬರು ವೃದ್ಧಾಶ್ರಮದಲ್ಲಿ ಇದ್ದಾರೆ. ಹೋಗಲಿ, ಮಕ್ಕಳಾದರೂ ಚೆನ್ನಾಗಿದ್ದಾರೆಯೇ ಅಂತ ವಿಚಾರಿಸಲಾಗಿ ಆ ದಂಪತಿಗಳು ಹೇಳುತ್ತಾರೆ, ಮಗಳು ಕರುಣಾ ಕೇಶವ ಎನ್ನುವ ಹುಡುಗನನ್ನು ಪ್ರೀತಿಸಿ ಮದುವೆ ಆದಳು. ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಮಗ ಕರ್ಣ ಭೈರವಿ ಎನ್ನುವ ಹುಡುಗಿಯನ್ನು ಮದುವೆಯಾದ. ಒಬ್ಬ ಮಗ ಕೂಡ ಇದ್ದಾನೆ. ಇಬ್ಬರದೂ ಪ್ರೇಮ ವಿವಾಹವೇ ಆಗಿತ್ತು. ಮಗಳಿಗೆ ಈಗಾಗಲೇ ವಿವಾಹ ವಿಚ್ಛೇದನ ಆಗಿದೆ. ಮಗ ಕೂಡ ವಿಚ್ಛೇದನಕ್ಕಾಗಿ ಓಡಾಡುತ್ತಿದ್ದಾನೆ ಕೋರ್ಟಿಗೆ. ಒಟ್ಟಿನಲ್ಲಿ ನಮಗೂ ನೆಮ್ಮದಿ ಇಲ್ಲ, ಮಕ್ಕಳಿಗೂ ನೆಮ್ಮದಿ ಇಲ್ಲ, ಮೊಮ್ಮಕ್ಕಳಿಗೂ ನೆಮ್ಮದಿ ಇಲ್ಲ ಅಂತ ಕೊರಗುತ್ತಾರೆ ಅಪ್ಪ ಅಮ್ಮಂದಿರು. ಹೆತ್ತು ಹೊತ್ತು ಸಾಕಿ ಸಲಹಿ ಎಷ್ಟೆಲ್ಲ ತ್ಯಾಗಗಳನ್ನು ಮಾಡಿ ಮಕ್ಕಳನ್ನು ಬೆಳೆಸಿರುವ ತಂದೆ ತಾಯಿಗಳಿಗೆ ಅವರು ಕೃತಜ್ಞರಾಗದೆ ಹೋದರೆ, ಅಂದ್ರೆ ಗ್ರಾಟಿಟ್ಯೂಡ್ ತೋರಿಸದೆ ಹೋದರೆ, ಇನ್ನು ಅವರ ಜೀವನ ಹೇಗೆ ಸಮೃದ್ಧಿಯಾಗಿ ಸಂತೋಷವಾಗಿ ಇರುತ್ತೆ? ಇಷ್ಟು ಒಳ್ಳೆಯ ತಂದೆ ತಾಯಿಯರ ಹತ್ತಿರವೇ ಅವರು ಅಹಂಕಾರ ತೋರಿಸಿದ ಮೇಲೆ ಇನ್ನು ತಮ್ಮ ತಮ್ಮ ಜೀವನ ಸಂಗಾತಿಗಳಾದ ಪತಿ ಪತ್ನಿಯರ ಜೊತೆ ಅವರು ಎಷ್ಟು ಚೆನ್ನಾಗಿ ನಡೆದುಕೊಳ್ಳಬಹುದು ಅಂತ ನಾವು ಊಹಿಸಿಕೊಳ್ಳಬಹುದು ಕೇಳುಗರೆ. ಶಿಕ್ಷಣದ ಜೊತೆಗೆ ದೇವರ ಬಗ್ಗೆ ತಿಳುವಳಿಕೆ, ಸಂಸ್ಕಾರ ಎಲ್ಲವೂ ಮುಖ್ಯವಾಗುತ್ತದೆ. ಈ ಜೀವವನ್ನ, ಈ ಜಗತ್ತನ್ನ ಸೃಷ್ಟಿ ಮಾಡಿರುವ ದೇವರನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ನಮ್ಮನ್ನು ನಮ್ಮ ಮಕ್ಕಳು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಅನ್ನೋದು ಇದರಿಂದ ಖಂಡಿತ ತಿಳಿಯುತ್ತೆ. ಬರಿಯ ಪೂಜೆ ಮಾಡುವುದರಿಂದ ದೇವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ದೇವರ ಕಥೆಗಳನ್ನು ತಿಳಿದುಕೊಂಡು ನಾವು ಮಕ್ಕಳಿಗೆ ಕೂಡ ಹೇಳಿಕೊಡುತ್ತಾ ಇರಬೇಕು. ಆಗ ನಾವು ದೇವರ ಪೂಜೆಯನ್ನು ಸಹ ಹೆಚ್ಚಿನ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಬಹುದು. ಯಾವ ಕೆಲಸವನ್ನೇ ಮಾಡಿದರೂ ಅದರ ಬಗ್ಗೆ ನಮಗೆ ತಿಳುವಳಿಕೆ ಇರಲೇಬೇಕು ಅಂತ ದೊಡ್ಡವರು ಹೇಳುವುದು ಇದಕ್ಕೆ. ನೆನ್ನೆ ಏನು ತಿಂದಿದ್ದೆವು ಅನ್ನುವುದೇ ನಮಗೆ ನೆನಪಿರುವುದಿಲ್ಲ ಅಂದ ಮೇಲೆ ಈ ಕಥೆಗಳು ಸರಿಯಾಗಿ ನಮಗೆ ನೆನಪಿನಲ್ಲಿ ಇರುತ್ತವೆಯೇ? ಹಾಗಾಗಿ ದೇವರ ಕಥೆಗಳನ್ನು ಮತ್ತೆ ಮತ್ತೆ ಕೇಳುತ್ತಾ, ಮತ್ತೆ ಮತ್ತೆ ಮಕ್ಕಳಿಗೆ ಹೇಳಿಕೊಡುತ್ತಾ ಒಳ್ಳೆಯ ಸಂಸ್ಕಾರವಂತರನ್ನಾಗಿ ಬೆಳೆಸಬೇಕು ಮಕ್ಕಳನ್ನು. ಆಗ ಎಲ್ಲರಿಗೂ ನೆಮ್ಮದಿ. ಈ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕೇಳುಗರೆ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಜೈ ಶ್ರೀರಾಮ್ ಅಂತ ಕೂಡ ಕಮೆಂಟ್ ಮಾಡಿ ಕೇಳುಗರೆ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ಶುರು ಮಾಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಗುಹ ಮಹಾರಾಜ ಶ್ರೀರಾಮನನ್ನು ಏನು ಕೇಳುತ್ತಾನೆ ಮತ್ತು ಶ್ರೀರಾಮ ಅದಕ್ಕೆ ಏನಂತ ಉತ್ತರ ಕೊಡುತ್ತಾನೆ ಮಕ್ಕಳೇ? ಪ್ರಶ್ನೆ 2. ರಾಮ ಲಕ್ಷ್ಮಣರು ಯಾವ ಮರದ ಹಾಲನ್ನು ತಲೆಗೆ ಹಚ್ಚಿಕೊಳ್ಳುತ್ತಾರೆ? ಪ್ರಶ್ನೆ 3. ಸುಮಂತನಿಗೆ ಶ್ರೀರಾಮ ಏನು ಹೇಳುತ್ತಾನೆ? ಪ್ರಶ್ನೆ 4. ಇವತ್ತಿನ ಕಥೆಯಲ್ಲಿ ಹೇಳಿದಂತಹ ಗಾದೆ ಮಾತು ಯಾವುದು ಮತ್ತು ಅದರ ಅರ್ಥ ಏನು ಮಕ್ಕಳೇ? ಪ್ರಶ್ನೆ 5. ಇವತ್ತಿನ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾದ ನೀತಿ ಪಾಠಗಳು ಏನೇನು ಅಂತ ತಿಳಿಸಿ ಮಕ್ಕಳೇ. ಈ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮ್ಗೆಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.